ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅನಿತಾ ಗೌಡ. ಇವತ್ತಿನ ಲಾಗ್ ಬಂದ್ಬಿಟ್ಟು ಎಗ್ ಬುರ್ಜಿ ಮತ್ತು ಪರೋಟ ಅದನ್ನು ಸುಟ್ಕೊಂಡು ತಿನ್ಕೊಂಡು ಟ್ರೈನ್ ನೋಡೋಕೆ ಹೋದ್ವಿ ನಾನು ನನ್ನ ಮಗಳು. ಒಂದೇ ಒಂದು ಆಸೆ ಟ್ರೈನ್ಗೆ ಹೋಗ್ಬೇಕು ಅನ್ನೋದು. ಅದಾಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡ್ತಿದ್ದೀವಲ್ಲ ಅದು ಖುಷಿ ಆಯಿತು. ಅಲ್ಲಿದ್ದ ಮನೆಗೆ ಬಂದು ಒಂದು ರೀಲ್ಸ್ ಮಾಡಿದೆ. ಪ್ರೀತೋರಿಗೆಲ್ಲ ನಾನೇ ಗುರುವಮ್ಮ, ಕಣ್ಣಿಂದಲೇ ಈ ಪ್ರೇಮದ ಅಲ್ಲಿದ್ದ ಬೆಂಗಳೂರಿಗೆ ಹೊರಟೆ. ಬೆಂಗಳೂರು ನೈಟ್ ಬಂದ್ಬಿಟ್ಟು ರೆಡಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಸ್ಟಾಪಲ್ಲಿ ಜನ ಜಾಸ್ತಿ ಇದ್ದಾರೆ. ವ್ಯಾನಿಗೆ ಬಂದೆ, ವ್ಯಾನಲ್ಲಿ ಜನ ಹೋಯ್ತಾ ಇದ್ರು. ನೋಡಿ ಈ ಥರ ಇತ್ತು. ಯಾಕನ ಕೆಲಸ ಇಟ್ಕೊಂಡಿದ್ರು ಅಂತ ಬೈಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗಿದ ತಕ್ಷಣ ಕಟಿಂಗ್ ಖಾಲಿ ಅಂತ, ರಜಾ ಅಂತ ಗೊತ್ತಿತ್ತು. ಖುಷಿ ಇತ್ತು. ಆದರೂ ಅವರಿದ್ದ ಕೇಳಿಸ್ಕೋಬೇಕಂಬೋದು ಇನ್ನೊಂದು ಸ್ವಲ್ಪ ಖುಷಿ ಜಾಸ್ತಿ ಆಗಿತ್ತು. ಜನ ಎಲ್ಲ ಹಿಂದೆ ನೋಡಿ ಈ ಥರ ಕೂತ್ಕೊಂಡಿದ್ರು. ನಾನು ಮಧ್ಯಾಹ್ನ ಯಾರೋ ಹೊಟ್ಟೆ ಊರಿಗೆ ತಡ್ಕೊಳಕ್ಕಾಗ್ದಲ್ಲೇ ಸೆಕೆಂಡ್ ಫ್ಲೋರಿಗೆ ಕೆಲಸ ಕಳಿಸಿದ್ರು. ಅಲ್ಲಿದ್ದ ಸಾಯಂಕಾಲ ಬಂದ ತಕ್ಷಣ ಅನೌನ್ಸ್ಮೆಂಟ್ ಆ ಖುಷಿ ಒಂದು ನಮಗೆ ಈ ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು. ಆ ರೇಸ್ ಮಾಡ್ಕೊಂಡು ಪಂಚ್ ಮಾಡಿ ಈಚೆಗೆ ಬಂದ್ವಿ. ಈಚೆಗೆ ಬಂದ ತಕ್ಷಣ ವೆದರ್ ಈ ಥರ ಇತ್ತು. ತರಕಾರಿ ಮಾರೋರ್ಗೂ ಸ್ವಲ್ಪ ಕಷ್ಟ ಆಯಿತು. ಈ ಥರ ಕೆಳಗಡೆ ಹಾಕೊಂಡು ಮಾಡ್ತಿದ್ರು. ನಾವು ಸ್ವಲ್ಪ ತರಕಾರಿ ತೊಗೊಂಡು ಬಸ್ ಒಳಗಡೆ ವ್ಯಾನ್ ಒಳಗಡೆ ಹೋದ್ವಿ. ವ್ಯಾನಲ್ಲಿ ಯಾಕನ ರಜೆ ಕೊಟ್ಟರು ಮತ್ತೆ ಕಾಂಪಾಪ್ ಮಾಡಿಸ್ಕೊತಾರಲ್ವಾ ಅಂತ ಬೈಕೊಂಡು ಸ್ಟಾಪಲ್ಲಿ ಹೋಗಿ ಇಳ್ಕೊಂಡ್ವಿ. ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ನನಗೆ ತಿಂಡಿ ಕೊಡಿಸಿಲ್ಲ ಅಂದರೆ ನಾನು ಇನ್ನು ಇವತ್ತು ಒಳಗಡೆ ಬಿಡಲ್ಲ ಅಂತ ಹಠ ಮಾಡಿದ್ಲು. ಆ ಮಳೆಯಲ್ಲೇ ಈಚೆ ಕರ್ಕೊಂಡೋಗಿ ಅವಳಿಗೇನು ಬೇಕೋ ಅದು ಕೊಡಿಸ್ಕೊಂಡು ಮನೆ ಒಳಗಡೆ ಬಂದು ಊಟ ಮಾಡಿ ಕೂತ್ಕೊಂಡ್ವಿ. ನಮ್ಮಮ್ಮ ನಮ್ಮ ಭಾವಂಗೆ ಹೋಗ್ಬಿಟ್ಟು ಬಾಕ್ಸ್ ಕೊಟ್ಬರ್ರಿ ಊಟನ ಅಂತು. ಅವರೇ ಇಲ್ಲಿ ಬಂದು ತಿಂದ್ಕೊಂಡು ಹೋದ್ರು. ನಾವು ಹೋಗದೆ ಇರೋದು ಕಾರಣಕ್ಕೆ. ಅಕ್ಕ ಚಿನ್ನ ತೊಗೊಂಡಿತ್ತು. ಚಿನ್ನ ನೋಡಿದ ತಕ್ಷಣವೇ ರೇಟ್ ಕೇಳಿದ ತಕ್ಷಣವೇ ಚಿನ್ನನೇ ಬೇಡ, ಉಮ್ಮಗೋಲ್ಡೇ ಬೆಟರು ಅನ್ನಿಸ್ತು. ಯಾಕೆ ಅಂದರೆ 6 ಗ್ರಾಮ್ಗೆ 57,000 ಆಗಿತ್ತಿದು. ಬೆಟರು ಚಿನ್ನಕ್ಕಿಂತ ಉಮ್ಮಗೋಲ್ಡೆ ಅಲ್ವಾ. ಅದನ್ನು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಾಯಿ ನೋಡಿದೆ. ನಾಯಿ ನೋಡಿದ ತಕ್ಷಣ ಎದ್ದು ನನ್ನ ಮಗಳು ರೆಡಿ ಮಾಡಿ ಸ್ಕೂಲ್ ಬಿಟ್ಟು ಇಷ್ಟ ಆಯಿತು ನನ್ನ ಲಾಗು.